ರಾಜ್ಯ ಚುನಾವಣಾ ಆಯುಕ್ತರ ಸೂಚನೆಗೂ ಡೋಂಟ್ ಕೇರ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಮನೆ ಮನೆಗೆ ತೆರಳದೆ ನಿಯಮ ಉಲ್ಲಂಘಿಸ್ತಾ ಇದ್ದಾರೆ ಬಿಎಲ್ಒ ಅಧಿಕಾರಿಗಳು. ರಾಜ್ಯ ಚುನಾವಣಾ ಆಯುಕ್ತರ ಸೂಚನೆಗೂ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಮನೆ ಮನೆಗೆ ತೆರಳದೆ ನಿಯಮವನ್ನ ಉಲ್ಲಂಘಿಸ್ತಾ ಇದ್ದಾರೆ ಬಿಎಲ್ಒ ಅಧಿಕಾರಿಗಳು. ಮತದಾರರನ್ನ ದೇವಸ್ಥಾನಕ್ಕೆ ಕರೆಸಿಕೊಂಡು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಬಿಎಲ್ಒಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಅರಸೀಕೆರೆ ಪಟ್ಟಣದ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಸ್ಥಾನದಲ್ಲೇ ಅರ್ಜಿಗಳನ್ನ ಭರ್ತಿ ಮಾಡ್ತಾ ಇರುವಂತಹ ಆರೋಪ ಕೇಳಿ ಬಂದಿದೆ. ಮನೆ ಮನೆಗೆ ಭೇಟಿ ನೀಡ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಚುನಾವಣಾ ಅಧಿಕಾರಿಗಳು ಕೂಡ ಅಂದ್ರೆ ಚುನಾವಣಾ ಆಯುಕ್ತರು ಕೂಡ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಈ ಹಿಂದೆಯೂ ಕೂಡ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ ಜನರನ್ನ ಕರೆಸಿಕೊಂಡು ಒಂದು ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಲಾಗಿತ್ತು. ಹಾಗಾಗಿ ಸ್ವತಃ ಚುನಾವಣಾ ಅಧಿಕಾರಿಗಳೇ ಈಗಾಗಲೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ರು. ಪ್ರತಿಯೊಬ್ಬರು ಬಿಎಲ್ಒ ಅಧಿಕಾರಿಗಳು ಕೂಡ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಅಲ್ಲಿ ಅರ್ಜಿಯನ್ನ ಫಿಲ್ ಮಾಡಿ ನೀವೇ ಎಲ್ಲ ಏನೇನು ಪ್ರೊಸೀಜರ್ಸ್ ಇದೆ ಎಲ್ಲವನ್ನ ನೀಟಾಗಿ ಕಂಪ್ಲೀಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ರು. ಅದರ ಬೆನ್ನಲ್ಲೂ ಇದೀಗ ಈ ರೀತಿ ಘಟನೆ ನಡೆದಿರೋದು ನಿಜವಾಗ್ಲೂ ಕೂಡ ಅವ್ರ ಮಾತಿಗೂ ಕೂಡ ಕ್ಯಾರೆ ಅಂತಿಲ್ವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ಸಚಿನ್ ಶೆಟ್ಟಿ, ಚುನಾವಣಾ ಆಯುಕ್ತರ ಮಾತಿಗೂ ಬೆಲೆ ಇಲ್ವಾ? ಎಷ್ಟು ದಿನದಿಂದ ಈ ರೀತಿ ಮಾಡ್ತಾ ಇದ್ದಾರೆ? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ತೇಜಸ್ವಿನಿ, ಏನು ಚುನಾವಣಾ ಆಯುಕ್ತರು ಒಂದು ಆದೇಶನ ಮಾಡಿರ್ತಕ್ಕಂಥದ್ದು, ಬಿಎಲ್ಒಗಳು ಪ್ರತಿಯೊಬ್ಬರ ಮನೆಗೂ ಹೋಗಿ ಅಲ್ಲೇನೆ SIR ಪ್ರಕ್ರಿಯೆ ಏನಿದೆ ಅದನ್ನ ಅವರ ಮನೆಗೆ ತೆರಳಿ ಸ್ವತಃ ಅಲ್ಲೇ ಫಾರ್ಮ್ ಅನ್ನ ಭರ್ತಿ ಮಾಡಿ ಅವರದಿಂದ ಮಾಹಿತಿಗಳನ್ನ ಪಡೆದು ಅಲ್ಲೇ ಎಲ್ಲ ಕೆಲಸವನ್ನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಾದ ಒಂದು ಆದೇಶವನ್ನ ಈಗಾಗಲೇ ಚುನಾವಣಾ ಆಯುಕ್ತರು ಮಾಡಿರ್ತಕ್ಕಂಥ. ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಆದೇಶವನ್ನೇ ಗಾಳಿಗೆ ತೂರಿ ಅರಸೀಕೆರೆ ನಗರದ ಮಾರುತಿ ನಗರ ಏನಿದೆ, ಅರಸೀಕೆರೆ ಪಟ್ಟಣದ ಮಾರುತಿ ನಗರದಲ್ಲಿ ಈ ಒಂದು ಆದೇಶವನ್ನೇ ಗಾಳಿಗೆ ತೂರಿ ದೇವಸ್ಥಾನದ ಅಲ್ಲಿ ಏನು ಸಾರ್ವಜನಿಕರನ್ನ ಸುಮಾರು ಒಂದು 20 ರಿಂದ 30 ಜನ ಸಾರ್ವಜನಿಕರನ್ನ ಒಂದೆಡೆ ಕೂರಿಸ್ಕೊಂಡು SIR ಪ್ರಕ್ರಿಯೆಯನ್ನ ಮಾಡ್ತಿರ್ತಕ್ಕಂಥ. ಹೀಗಾಗಿ ಅಲ್ಲಿನ ಸಾರ್ವಜನಿಕರು ಸಾಕಷ್ಟು ಆಕ್ರೋಶನ ಕೂಡ ಹೊರಹಾಕ್ತಾರೆ. ಯಾಕೆಂತಂದ್ರೆ ಒಂದು ಚುನಾವಣಾ ಆಯುಕ್ತರೇ ಆದೇಶ ಮಾಡಿದರೆ ಮನೆಗೆ ತೆರಳಿ ಈ ಒಂದು SIR ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಬಿಎಲ್ಒಗಳು ತಮ್ಮ ಕೆಲಸವನ್ನ ಸುಲಭ ಮಾಡ್ಕೊಳ್ಳಿಕ್ಕೆ ಜನಗಳಿಗೆ ಕಷ್ಟ ಕೊಡ್ತಾರೆ. ಅಂದ್ರೆ ಎಲ್ಲರನ್ನು ಕೂಡ ಒಂದೆಡೆ ಸೇರಿಸ್ಕೊಂಡು ಮಾಹಿತಿನ ಸಂಗ್ರಹಿಸಿದೆ. ಇದರಿಂದಾಗಿ ಸಾಕಷ್ಟು ತಪ್ಪು ಮಾಹಿತಿಗಳು ಕೂಡ ಏನು ನೋಂದಣಿ ಆಗುವಂತ ಸಾಧ್ಯತೆ. ಏಕೆಂದ್ರೆ ಒಂದು ಮತ್ತೊಬ್ಬರ ಮಾಹಿತಿ ಕೂಡ ಸೋರಿಕೆ ಆಗುತ್ತೆ, ಅಷ್ಟೇ ಅಲ್ಲದೆ ಮಾಹಿತಿಗಳು ಕೂಡ ತಪ್ಪಾಗಿ ಹಂಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ರು. ಹೀಗಾಗಿ ಇವರ ವಿರುದ್ಧ ಕ್ರಮ ಆಗಬೇಕಂತ ಹೇಳ್ಬಿಟ್ಟು ಕೂಡ ಅಲ್ಲಿನ ಆ ಭಾಗದ ಜನರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು. ತೇಜಸ್ವಿನಿ, ಓಕೆ, ಧನ್ಯವಾದ ಸಚಿನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.